ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೇಳ್ಬೇಕು ಅಂದರೆ ಇವತ್ತಿನ ವ್ಲಾಗ್ ಅಲ್ಲ, ನಂದು ಹಳೆಯ ವ್ಲಾಗು. ಅಂದರೆ ತುಂಬ ದಿನ ಆಗೋಯ್ತು. ನಾನು ಒಂಥರ ಒಂದು ತಿಂಗಳು 1.5 ತಿಂಗಳು ರಜಾ ಹಾಕ್ಬಿಟ್ಟಿದ್ದೆ ನಾನು ಯೂಟ್ಯೂಬ್ ಚಾನಲ್ಗೆ. ಸೊ ಎಲ್ಲೋ ಒಂದು ಮಧ್ಯದಲ್ಲಿ ಮಾತ್ರ ಒಂದು ವೀಡಿಯೋನ ಮಾಡಾಕಿದ್ದೆ. ಸೊ ಫುಲ್ ಬ್ರೇಕ್ ಆಗಿ ಈಗ ವಾಪಸ್ ಬಂದು ಒಂದು ವೀಡಿಯೋ ಇದೆ. ಸೊ ನಾನು ಒಂದು ಮದುವೆಗೆ ಹೋಗಿದ್ದೆ, ನನ್ನ ತಂಗಿ ಮದುವೆಗೆ, ಅಂದರೆ ನಮ್ಮ ಆಂಟಿಯ ಮಗಳ ಮದುವೆಗೆ. ಸೊ ಹಾಗಾಗಿ ಆ ವೀಡಿಯೋದೊಂದಷ್ಟು ಕ್ಲಿಪ್ಪಿಂಗ್ನ ತೆಗೊಂಡಿದ್ದೀನಿ. ಅದು ಕೂಡ ವೀಡಿಯೋ ಮಾಡೋ ಮನಸ್ಸಿರಲಿಲ್ಲ ನನಗೆ, ಸುಮ್ಮನೆ ಇದ್ದೆ. ಬಟ್ ಎಲ್ಲ ಬಂದಿದ್ದರು. ಮತ್ತು ನನಗೆ ಆಲೇ ತುಂಬ ದಿವಸದಿಂದ ಅದಕ್ಕೂ ಮದುವೆಗೂ ಮುಂಚೆಯಿಂದನೇ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ. ಸೊ ಹೆಂಗೂ ಮದುವೆಗೆ ಹೋಗಿದ್ದೀವಲ್ಲ, ಎಲ್ಲರೂ ಬಂದಿದ್ದಾರೆ. ಸೊ ಒಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಇರಲಿ ಅದೊಂದು ಮೆಮೊರಿ ಅಂತ ಅಂದ್ಬಿಟ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಅಂದರೂ ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ಅದು ಅಲ್ಲದೆ ನಮ್ಮ ಚಿರುಕ್ ಬೇರೆ, ನಮ್ಮ ಬೆಳ್ಳಿಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ಸೊ ಅದೇ, ಯಾರು ವ್ಲಾಗ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸೊ ಈಗ ನೋಡೋಣ, ಇವತ್ತಿನ ವಿಡಿಯೋ ಏನೂ ಹಾಕೋಲ್ಲ. ಸೊ ಇದು ಬರೀ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ, ನಾನು ಏನು ಬ್ಲಾಗ್ ಇದೆ ಅಂತ. ಅಂದರೆ ನನ್ನ ಮದುವೆಗೆ ಹೋಗಿದ್ನಲ್ಲ ಅದ್ರದ್ದು. ನಮ್ಮ ಮನೆಗೆ ಬಂದು ಎಲ್ಲರೂ ಇದ್ದರು. ಸೊ ಯಾರೆಲ್ಲ ಇದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆಗೆ ಬಂದಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ, ಸೊ ನನ್ನ ಹತ್ರ ಇದೆಯೋ ಇಲ್ವೋ ಅದೊಂದು ಸೆಕೆಂಡ್ರಿ. ನಮ್ಮ ಮನೆಗೆ ಯಾರು ಬಂದಾಗ ಅವರು ಒಂದು ಖುಷಿಯಿಂದ ಎದ್ದು ಹೋಗ್ತಾರೆ ಅಂದರೆ ನನಗೆ ನಿಜವಾಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಯಾಕೆಂದರೆ ಈ ಮನೆ ಮ್ಯಾಟ್ರ್ ಆಗಲ್ಲ ನನಗೆ. ಈ ಮನೇಲಿ ನಾನು ನಮ್ಮಮ್ಮ ಇಬ್ಬರು ಇದ್ದೀವಿ. ಸೊ ಏನೇ ಆದರೂ ಇಬ್ಬರೂ ಶೇರಿಂಗ್ ಅನ್ನೋದೊಂಥರ ಏನೋ ನಂದು ಅಂತ ಹಂಗೆ ಅನಿಸಲ್ಲ ನನಗೆ. ಹಂಗೆ ಅನಿಸಿದ್ರು ಹಂಗೆ ಅನಿಸ್ತೇ ಹೋದ್ರು ಏನೋ ಒಟ್ಟಿನಲ್ಲಿ ಅತ್ತೆ ಮನೆ ಅಂತ ಏನಿದೆ ಅದು ನನ್ನ ಮನೆ ಅಂತ ಅನಿಸುತ್ತೆ. ಮದುವೆ ಆದ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ. ಸೊ ತವ್ರ ಮನೆ ಬಿಟ್ಟು ತವ್ರ ಮನೆನ ಹೇಳ್ಕೊಬೋದು ಅವಳು ನಂದು ಅಂತ. ಆದರೆ ಅವಳ ಮನಸ್ಸಲ್ಲಿ ಇರುತ್ತೆ ಅದು ನನ್ನ ಮನೆ ಅಲ್ಲ, ಅದು ಗಂಡನ ಮನೆ ಏನಿದೆ ಅದೇ ನನ್ನ ಮನೆ ಅಂತ. ಸೊ ನನಗೂ ಕೂಡ ಹಾಗೆ. ಸೊ ನನ್ನ ಗಂಡನ ಮನೆಗೆ ಯಾರೂ ಬಂದಿರಲಿಲ್ಲ ನನಗೆ ಮದುವೆ ಆಗಿದ್ದವಿಂದನೂ ಹಿಡಿದು. ಸೊ ಇಲ್ಲಿವರೆಗೂ ಅಷ್ಟೇ, ನಮ್ಮ ಅಮ್ಮ ಆಗಲಿ, ನಮ್ಮ ಅಪ್ಪ ಆಗಲಿ, ನಮ್ಮ ಅಕ್ಕ ಆಗಲಿ, ಅಥವಾ ನಮ್ಮ ಅಪ್ಪ ಅಮ್ಮನ ಫ್ಯಾಮಿಲಿ ಕಡೆಯವ್ರಿಗೆ ಯಾರೂ ಬಂದು ಒಂದು ನೈಟ್ ಉಳ್ಕೊಂಡಿರಲಿಲ್ಲ. ಸೊ ನನಗೆ ಆಸೆ ಇತ್ತು, ನಮ್ಮ ಹಬ್ಬಕ್ಕೆಲ್ಲ ಕರೆದಾಗ. ಸೊ ನಮ್ಮ ಅಕ್ಕ ಅಂದರೆ ನಮ್ಮ ಮನೆ ಹಬ್ಬ ಯಾವಾಗ ಅಂತ ಅಂದರೆ ಶುಕ್ರವಾರ ಟೈಮಲ್ಲಿ ಬೀಳುತ್ತೆ. ಸೊ ಪ್ರತಿ ಸಲಿನೂ ರಜಾನೇ ಇರೋದಿಲ್ಲ ಅಲ್ಲಿ. ಅಂಥ ಟೈಮಲ್ಲಿ ಬಿದ್ದಾಗ ನಮ್ಮ ಅಕ್ಕ ಬಾವ ಯಾರೂ ಬರ್ತಿರಲಿಲ್ಲ. ನಮ್ಮ ಅಕ್ಕವ್ರ ಅತ್ತೆ ಬರ್ತಿದ್ರು, ಅವ್ರು ಇರ್ತಾರೆ, ಅವರಿದ್ದರು. ಬಟ್ ಇನ್ಯಾರೋ ಅಷ್ಟೇ, ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಕ್ಕವ್ರ ಅತ್ತೆನೂ ಇದ್ದಿದ್ದು ಅಷ್ಟು ನೆನಪಿಲ್ಲ. ಯಾಕೆಂದರೆ ಸೊ ನನ್ನ ಮದುವೆ ಟೈಮಲ್ಲಿ ನನ್ನ ಕರ್ನರೆಗೆ ಮದುವೆ ಆಗಿ 5 ದಿವಸ ಆದಮೇಲೆ ಕರ್ನರೆ. ಸೊ ಆವಾಗ ಮಾತ್ರ ನಮ್ಮ ಅತ್ತೆ ಅಂದರೆ ಭದ್ರಾವತಿಲಿದ್ದಾರಲ್ಲ ಆ ಅತ್ತೆ ಮತ್ತು ನನ್ನ ಫ್ರೆಂಡ್ ವಿದ್ಯಾ, ಸೊ ಇವರಿಬ್ಬರು ನನ್ನ ಜೊತೆಲಿ ಇದ್ದಿದ್ದು. ಅದು ಬಿಟ್ಟರೆ ಇನ್ನು ನನ್ನ ಪರ್ಸ್ನಲಾಗಿ ನನ್ನ ಫ್ಯಾಮಿಲಿಯಿಂದ ನನ್ನ ತಮ್ಮದಿರು ಬಿಟ್ಟರೆ ಇನ್ಯಾರೂ ಇರಲಿಲ್ಲ, ಇನ್ಯಾರೂ ಬಂದಿರಲಿಲ್ಲ. ಸೊ ನನಗದೊಂದು ಬೇಜಾರಿತ್ತು, ಇವರೆಲ್ಲ ಬರಲ್ಲ ಯಾಕೆ, ಬಂದಿರಬೇಕು ನನಗೆ. ಸೊ ಇದ್ದರೆ ಏನೋ ಒಂಥರ ಖುಷಿ, ಏನೋ ಒಂಥರ ಸಾಧಿಸ್ದಂಗೆ ಒಂಥರ ಖುಷಿ ಆಗುತ್ತೆ. ಅದು ಹೇಳ್ಕೊಳ್ಳೋದಕ್ಕಾಗಲ್ಲ, ನನಗೆ ಹೇಳ್ಕೊಳ್ಳೋದಕ್ಕೆ ಬರ್ತಿಲ್ವೋ ಏನೋ ಗೊತ್ತಿಲ್ಲ. ಸೊ ಹಂಗಾಗಿ ಅವತ್ತು ರ್ಯಾಂಡಮಾಗಿ ನಾನು ಮುಂಚೆನೇ ಹೋಗಿದ್ದೆ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಅಮ್ಮ ಅಕ್ಕ ಎಲ್ಲರೂ ಕಾರಲ್ಲಿ ಬಂದರು. ನೆಕ್ಸ್ಟ್ ಡೇ ಅವರು ಅಂದರೆ ಇಲ್ಲಿಂದ ಹೊರಟು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು. 7:45 8 ಗಂಟೆ ಹತ್ರ ಬಂದರು. ಟೀ ಕಾಯಿಸ್ಕೊಟ್ಟೆ, ಅದಾದಮೇಲೆ ನಾವು ಅದು ನೆಕ್ಸ್ಟು ಅಲ್ಲೇ ಹೋಗ್ತಾ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಹೇಳ್ತಾ ಹೋದರೆ ನನಗೆ ಈ ವಿಡಿಯೋ ಲೆಂತ್ ಆಗುತ್ತೆ. ಬಟ್ ನನಗೆ ಅಲ್ಲಿ ವೀಡಿಯೋ ಹಾಕಬೇಕಾದ್ರೆ ಹೇಳೋದಕ್ಕೆ ಏನೂ ಇರಲ್ಲ. ಸೊ ಹಾಗಾಗಿ ಅದನ್ನು ವೀಡಿಯೋ ನೋಡ್ತಾ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಅಂದರೆ ಲೈಟಾಗಿ ಹೇಳಬೇಕು ಅಂತ ಅಂದರೆ, ಅವ್ರು ಬಂದದ ದಿನ ಅಂದರೆ ಅದು 1 ಡೇ ಮದುವೆ. ಅಂದರೆ ನಮ್ಮ ಆಂಟಿ ಮಗಳು ಮದುವೆ ಇದ್ದಿದ್ದು. ಸೊ ನೈಟ್ ಹೋದ್ವಿ, ಅವ್ರ ಮನೆ ಹತ್ರಕ್ಕೆ ಹೋಗೋಣ. ಅಮ್ಮ ಬಂದು ಅವರು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದರು. ಟೀ ಕುಡ್ದಾದ್ಮೇಲೆ ನಾನು ಕೂಡ ರೆಡಿಯಾಗಿ ಆನಂತರ ಹೋದ್ವಿ ಮದುವೆ ಮನೆಗೆ. ಹೋಗಿ ಅಲ್ಲಿ ಹುಡುಗಿನ ನೋಡಿಕೊಂಡು ಮಾತಾಡಿಸ್ಕೊಂಡು ಅದಾದಮೇಲೆ ಚೌಟ್ರಿ ಇತ್ತಲ್ಲ, ಆ ಚೌಟ್ರಿಲಿ ನೈಟ್ ಊಟಕ್ಕೆಲ್ಲ ಚೌಟ್ರಿಲಿ ಮಾಡಿಸಿದ್ರಂತೆ. ಸೊ ಮದುವೆ ಮನೆಯಿಂದ ಒಂದು 2 ಕಿಲೋಮೀಟ್ರು ಆಗ್ಬೋದು ಅಂತ ಅನ್ಕೋತೀನಿ, ನನಗೆ ಕ್ಲೀನಾಗಿ ಗೊತ್ತಿಲ್ಲ. ಸೊ ಹೋಗಿ ಅದಾದಮೇಲೆ ಊಟ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಸೊ ಆ ಮನೆಗೆ ಬರಬೇಕಾದ್ರೆ
ಸೊ ನನಗೆ ಗೊತ್ತಿರೋರು ಅಂದರೆ ನಮ್ಮ ಫ್ಯಾಮಿಲಿ, ನಮ್ಮ ಭದ್ರಾವತಿಲಿದ್ದಾಗ ನಮ್ಮನೆ ಪಕ್ಕ ಇದ್ದರು ನಮ್ಮ ಸರ್ಸಕ್ಕ, ಮತ್ತು ನಮ್ಮ ಅತ್ತೆಯವರ ಮಗ ಇದ್ದಾರಲ್ಲ ಕುಮಾರ್ ಅಂತ, ಅವ್ರ ಹೆಂಡ್ತಿ ವೀಣಕ್ಕ, ಅವ್ರ ಮಕ್ಕಳು ಎಲ್ಲರೂ ಇದ್ದರು. ಸೊ ಅವ್ರನ್ನೆಲ್ಲ ಕರೆದೆ. ನಮ್ಮನೆ ಇಲ್ಲೇ ಇರೋದು ಪಕ್ಕದಲ್ಲಿ, ಅಂದರೆ ಚೌಟ್ರಿಯಿಂದ 1 ಕಿಲೋಮೀಟ್ರ್ ಆಗಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಬನ್ನಿ ಅಂತ ಕರೆದೆ. ಸೊ ಅವರು ಕೂಡ ಖುಷಿಯಿಂದ ಬಂದರು, ಕರ್ಕೊಂಡು ಹೋದೆ ನಮ್ಮನೆಗೆ ಬಂದವರೆಲ್ಲ ಇದ್ದಿದ್ದು. ಅದು ಅಲ್ಲದೆ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಇದ್ದಿದ್ದಕ್ಕಿಂತ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಸೊ ನಾನು ಆ ಹಬ್ಬಕ್ಕೆಲ್ಲ ನಮ್ಮ ಅಕ್ಕನ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ತಾಯಿದ್ದೆ. ನಾನು ಮದುವೆ ಆದ ವಸ್ತ್ರದಿಂದನೂ ಕೇಳ್ತಾಯಿದ್ದೆ, ಅಕ್ಕ ಬನ್ನಿ 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 ಅಂತ. ಅವ್ರು ಬರ್ತಾನೆ ಇರಲಿಲ್ಲ. ಸೊ ಈ ಮದುವೆಯಲ್ಲಿ ಕಾಲ ಕೂಡ ಬತ್ತು ಅನಿಸುತ್ತೆ. ಅವ್ರು ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದಾದಮೇಲೆ ಅವ್ರು ಬಂದು ಇದ್ದರೆ ಏನೋ ಒಂಥರ ಖುಷಿ, ನನಗೆ ಏನೋ ಒಂಥರ ಸಾಧಿಸ್ಬಿಟ್ಟೆ ಅನ್ನೋ ಫೀಲಿಂಗೇ ಇದೆ. ಯಾಕೆಂದರೆ ಅಷ್ಟು ದಿನದಿಂದ ಕರೆದು ಬಂದಿರಲಿಲ್ಲ, ಈ ಟೈಮಲ್ಲಿ ಬಂದ್ರಲ್ಲ ಅನ್ನೋ ಒಂದು ಖುಷಿ ಇದೆ. ಸೊ ಅದಾದಮೇಲೆ ಅವರೆಲ್ಲ ಬಂದಾದಮೇಲೆ ಬೆಳಗ್ಗೆನೂ ಕೂಡ ರೆಡಿ ಆದ್ವಿ. ನಮ್ಮ ಅತ್ತೆ ಭದ್ರಾವತಿಯಿಂದ ಬರ್ತಾಯಿದ್ರು, ಅವರು ಕೂಡ ಹೋಮಿಂಗಲಿ. ಸೊ ನಮ್ಮ ಆಂಟಿ, ನಮ್ಮ ಅತ್ತಿರೆಲ್ಲ ಬಂದಿದ್ರು. ಸೊ ಅವರು ಕೂಡ ಬಂದು ನಮ್ಮ ಮನೇಲೇ ಬೆಳಿಗ್ಗೆ ಅವರು ಬಂದಾಗ, ಅಂದರೆ 11 ಗಂಟೆ ದಾರೆ ಇತ್ತು ಅನಿಸುತ್ತೆ. ಸೊ 11 ಗಂಟೆ ಮೇಲಿದ್ದಿದ್ದಾರೆ. ಹಾಗಾಗಿ ಬರ್ತಿದ್ದಂಗೆ ನಮ್ಮ ಮನೆಗೆ ಬಂದರು. ಸೊ ಅಲ್ಲಿ ರೆಡಿಯಾಗಿ ಪಾಪುಗೆಲ್ಲ ಇಡ್ಲಿ ತಿನ್ನಿಸ್ಕೊಂಡು ಆರಾಮಾಗಿ ರೆಡಿಯಾಗಿ ಅವ್ರನ್ನೆಲ್ಲ ಕಳಿಸಾದ್ಮೇಲೆ ಸೊ ನಾನು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ ರೆಡಿಯಾಗಿ ಹೋದ್ವಿ. ಸೊ ಇದನ್ನೆಲ್ಲ ಅಲ್ಲೇ ಹೇಳ್ತೀನಿ, ಅಥವಾ ಹಾಗೆ ರ್ಯಾಂಡಮಾಗಿ ಆಗ್ತೀನೋ ಗೊತ್ತಿಲ್ಲ. ಅದು ವೀಡಿಯೋಗಳು ನಾನು ಕೂಡ ನೋಡಿಲ್ಲ. ಈಗ ಎಡಿಟಿಂಗ್ ಮಾಡಬೇಕಾದ್ರೆ ನೋಡಬೇಕು ವೀಡಿಯೋಗಳು ಹೇಗಿದೆ ಅಂತ. ಸೊ ಅಷ್ಟೇ, ಹಾಗಾಯಿತು. ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. ಲಾಂಗ್ ವೀಡಿಯೋಸು ಇನ್ಮೇಲೆ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಯಾಕೆಂತಂದರೆ ನನಗೆ ಲಾಂಗ್ ವೀಡಿಯೋಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಅಂದರೆ ವೀಡಿಯೋ ಮಾಡಿ ಅದನ್ನ ಶಾರ್ಟ್ಸ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಿಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ವೀಡಿಯೋಗಳು, ಅಂದರೆ 1 ನಿಮಿಷ 2 ನಿಮಿಷ ವೀಡಿಯೋ, ಅಂದರೆ 3 ನಿಮಿಷದವರೆಗೂ ಇನ್ಸ್ಟಾಗ್ರಾಮಲ್ಲಿ ಈಗ ವೀಡಿಯೋಗಳು ಹಾಕ್ಬೋದು. ಸೊ ಆ ಥರ ವೀಡಿಯೋಗಳನ್ನ ಹಾಕ್ತೀನಿ. ಯಾಕೆಂತಂದರೆ ನನಗೆ ಯೂಟ್ಯೂಬ್ಗೆ ಈ ಫ್ರೇಮಲ್ಲಿ ಬರುತ್ತೆ, ಏನು ಈ ಫ್ರೇಮಲ್ಲಿ ನಾನು ವೀಡಿಯೋ ಮಾಡ್ಕೋಬೇಕಾಗುತ್ತೆ. ಆದರೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಬರುತ್ತೆ. ಸೊ ಹಾಗಾಗಿ ಎರಡು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ನನಗೆ ಒಬ್ಬಳೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾರು ಇನ್ನೊಬ್ಬರು ಸಪೋರ್ಟಿಗೆ ಬೇಕು ಅಂತ ಅನಿಸುತ್ತೆ. ಬಟ್ ಬೇಡ, ಯಾರದು ನಾನೇನು ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ ಇನ್ನೊಬ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡೋದಕ್ಕೆ. ಬಟ್ ಸ್ಟಿಲ್ ಚೆನ್ನಾಗಿ ವೀಡಿಯೋನ ಮಾಡಿಕೊಂಡು ಗ್ರೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿಜ ಹೇಳಬೇಕು ಅಂದರೆ ಅದೇನು 483ರಲ್ಲಿ ಉಳ್ಕೊಂಡಿದೆ ನನ್ನ ಸಬ್ಸ್ಕ್ರೈಬರು. ಒಂಥರ ಸ್ಟ್ರಕ್ ಆಗಿಬಿಟ್ಟಿದೆ ಅಲ್ಲಿ. ಅದೇನು ಮಾಡಬೇಕು ಅಂತ ಗೊತ್ತಿಲ್ಲ. ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಅಂದ್ಕೋತಿದ್ದೆ. ಬಟ್ ಸಿಕ್ಕಾಬಿಟ್ಟೆ 1 ವರ್ಷ ಆದಮೇಲೆ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತು. ಸೊ ಹಾಗಾಗಿ 1 ತಿಂಗಳ ಮೇಲಾಗೋಯಿತು. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋನ ಅದನ್ನ ಜಾಯಿನ್ ಮಾಡ್ತೀನಿ. ಸೊ ನೋಡ್ಕೊಬನ್ನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಫುಲ್ ವಾಚ್ ಮಾಡಿದ್ಮೇಲೆ. ಸೊ ಯಾರು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಫುಲ್ ವೀಡಿಯೋನ ನೋಡಿ. ಅದಾದಮೇಲೆ ಏನಾದ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಅಕ್ಕವರು ಊರಿಗೆ ಬರೋಬೇಕಾದ್ರೆ ಹಾಕಿರೋ ಆಕ್ಸಿಡೆಂಟ್ ನೋಡಿ, ಅದು ಪಕ್ಕದ ರೋಡಲ್ಲಿ, ಅಂದರೆ ನಮ್ಮ ಅಕ್ಕವ್ರು ಯಾವ್ದು ಬರ್ತಿದೆ ಅವ್ರು ಆ ಕಡೆ ಆಪೋಸಿಟ್ ರೋಡಲ್ಲಿ ಆಗಿರೋದು. ಸೊ ಕಾರ್ ಮೇಲೆ ಕಾರ್ ಹೋಗಿ ಕೂತಿದೆ. ಹೇಗೆ ಕುಂಡ್ರಿಸಿದಾರೋ ಗೊತ್ತಿಲ್ಲ, ನಿಜವಾಗ್ಲೂ ಕರೆಕ್ಟಾಗಿ ಬ್ರೇಕ್ ಹೊಡೆದಲ್ಲಿ. ಸೊ ನ್ಯೂಸಲ್ಲಿ ಕೂಡ ಬಂದಿತ್ತು. ಅಲ್ಲಿ ನೈಟ್ ತೊಗೊಂಡಿದ್ದು ಅದೊಂದೇ ಕ್ಲಿಪ್ಪಿಂಗು. ಸೊ ಅದಾದಮೇಲೆ ಬೆಳಿಗ್ಗೆ ಪಾದ ಪೂಜೆ ಮಾಡ್ತಾಯಿದ್ರು ನಮ್ಮಪ್ಪ ನಮ್ಮಮ್ಮ. ಸೊ ನಮ್ಮ ಅಪ್ಪನ ತಮ್ಮನ ಮಗಳದ್ದು ಮದುವೆ ಆಗ್ತಾ ಇರೋದು. ಸೊ ನಮ್ಮ ಚಿಕ್ಕಪ್ಪ ಇಲ್ಲದೆ ಇರೋ ಕಾರಣ ನಮ್ಮಪ್ಪ ಪಾದ ಪೂಜೆ ಮಾಡ್ತಾಯಿದ್ದಾರೆ. ಸೊ ಇದು ಬೆಳಗ್ಗೆ ನಾನು ರೆಡಿಯಾಗಿ ಬಂದಾಗ, ಅಂದರೆ ತುಂಬ ಲೇಟ್ ಇತ್ತು ದಾರೆ. ಸೊ ಹಾಗಾಗಿ ಇದು ಬಂದು ಯಾವತ್ತು ಮದುವೆ ಆಗಿದ್ದು ಅಂತ ಹೇಳ್ತೀನಿ ನೋಡಿ. ಧನಂಜಯ್ ಅವ್ರದ್ದು, ಅಂದರೆ ಫಿಲಮ್ ಆ್ಯಕ್ಟರ್ ಧನಂಜಯ್, ಡಾಲಿ ಧನಂಜಯ್ ಇದ್ದಾರಲ್ಲ, ಸೊ ಅವ್ರ ಮದುವೆ ಇದ್ದಿದ್ದ ದಿನವೇ ಈ ಮದುವೆ ಕೂಡ ಆಗಿದ್ದು. ಅಕ್ಕ ನೀನು ನೋಡ್ತೀಯ, ನಿನಗೆ ನೀನೇ ಹಾಯ್ ಮಾಡ್ಕೊ. ಹೊಡೆದೆ ಫೋಟೋ ಹೊಡಿಲ್ಲ. ಅಮ್ಮ ತಟ್ಟೆ ಹಿಡ್ಕೊಳ್ಳೋದಕ್ಕೆ ಕರೆದ್ರು. ಸೊ ಗಂಡಿನ ಜೊತೆ ಆ ತಟ್ಟೆ ಹಿಡ್ಕೊಂಡು ಹೋಗ್ತಾರಲ್ವ, ಕೊಬ್ಬರಿ ಬೆಲ್ಲ ಬಾಳೆಹಣ್ಣು ಆ ಥರ. ಸೊ ನಮ್ಮಮ್ಮ ಬೆಲ್ಲ ಹಿಡ್ಕೊಂಡಿದ್ರು, ನಂಗೊಂದು ಕೊಬ್ಬರಿ ತಟ್ಟೆ ಕೊಟ್ಟರು. ನೋಡ್ತಾ ಇರ್ಬೋದು, ನಾನು ಆ ಕಡೆ ಹೋಗ್ತಾಯಿದ್ದೀನಿ, ಅಮ್ಮ ಈ ಕಡೆ ಹೋಗ್ತಾಯಿದ್ರು. ಸೊ ಅವ್ರ ಮುಂದೆ ಜಾಯ್ನ್ ಆಗೋಣ ಅಂತ ಹೋಗ್ತಾಯಿದ್ದೀವಿ.
ನನಗೆ ವೀಡಿಯೋ ಮಾಡಿಕೊಡ್ತಾ ಇರೋದು ಬಂದು ಆವಾಗಲೇ ಸರ್ಸಕ್ಕ ಅಂತ ಹೇಳಿದ್ನಲ್ಲ, ಸೊ ಅವ್ರ ಕೈ ಕೊಟ್ಟಿದ್ದೆ. ಅಕ್ಕ ಥ್ಯಾಂಕ್ ಯು ಸೋ ಮಚ್ ಈ ಕ್ಲಿಪ್ಪಿಂಗ್ಗಳನ್ನೆಲ್ಲ ತೆಕ್ಕೊಟ್ಟಿದ್ದಕ್ಕೆ. ಸೊ ನಾನು ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗ್ತಿರಲಿಲ್ಲ. ಅದು ಸೆಲ್ಫಿಲಿ ಈ ಥರ ಮದುವೆಲಿ ವೀಡಿಯೋ ಮಾಡೋದು ತುಂಬ ಕಷ್ಟ. ಸೊ ನಾನು ಮಾಡ್ಕೊಳ್ತಾನೂ ಇರಲಿಲ್ಲ ಹೇಳಬೇಕು ಅಂದರೆ. ಈ ಥರ ಬ್ಯಾಕ್ ಕ್ಯಾಮ್ರಾದಲ್ಲಾದರೂ ಯಾರಾದರೂ ವೀಡಿಯೋ ಮಾಡ್ಬೋದಲ್ವ. ಸೊ ಹಾಗಾಗಿ ಹಾಕ್ಕೊಂಡು ಕೊಟ್ಟಿದ್ದೆ, ಆಗ ನಾನು ಒಂಚೂರು ಕ್ಯಾಪ್ಚರ್ ಮಾಡು ಅಂತ ಅಂದ್ಬಿಟ್ಟು. ಸೊ ಹಾಗೆ ವೀಡಿಯೋ ಮಾಡ್ತಾಯಿದ್ರು. ಅದಾದಮೇಲೆ ಈ ಥರ ದೃಷ್ಟಿ ತೆಗಿತಾರೆ ಗೊತ್ತಾ. ಸೊ ಅವ್ರು ಬಂದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡಿದ್ರು ಅಂತ ಅನಿಸುತ್ತೆ ನನಗಂತೂ. ಗಂಡಿನ ಕಡೆ ಆಗಲಿ ಹೆಣ್ಣಿನ ಕಡೆ ಆಗಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಿದ್ರು. ಸುಮಾರು ಹೊತ್ತು ನಿಲ್ಲಿಸ್ಕೊಂಡ್ರು ಚೌಟ್ರಿಂದ ಈಚೆನೇ. ಒಂದು ದೃಷ್ಟಿ ತೆಗ್ದು ಅವರು ದುಡ್ಡು ಕೊಡೋವರೆಗೂ ಬಿಡಲೇ ಇಲ್ಲ. ಸೊ ಇದೊಂದು ಈಗ ಚಾಲ್ತಿಯಲ್ಲಿದೆ. ಅವಾಗಿಂದನೂ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಮದುವೆಲಿ ನಿಜವಾಗ್ಲೂ ಇಲ್ಲ, ನನಗೆ ನಿಜವಾಗ್ಲೂ ಗೊತ್ತೂ ಇಲ್ಲ ಅದು ಇದ್ರೋ ಇಲ್ವೋ ಅಂತ. ಒಟ್ಟಿನಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂತರ ನಾನು ಈ ಮದುವೆಯಲ್ಲಿ ಅಂದರೆ ತುಂಬ ಲಾಂಗ್ ಟೈಮ್ ಒಂದು ಮದುವೆನ ಅಟೆಂಡ್ ಮಾಡಿರೋದು. ಸೊ ಈ ಮದುವೆಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಅಥವಾ ನೋಟಿಸ್ ಮಾಡಿದ್ದು ಅಂತ ಅಂದರೆ ತುಂಬ ಜನ ಈ ಮೈಸೂರು ಸಿಲ್ಕು ಮತ್ತು ಕ್ರೇಪ್ ಸಿಲ್ಕ್ ಅಂತಾರಲ್ಲ, ಸೊ ಆ ಥರ ಸ್ಯಾರೀಸೇ ಉಟ್ಕೊಬಂದಿದ್ರು. ಆಲ್ಮೋಸ್ಟ್ ನಾನು, ನಮ್ಮಮ್ಮ ಮತ್ತು ನಮ್ಮ ಅಕ್ಕ, ನಮ್ಮ ಆಂಟಿ ಹುಟ್ಟಿದ್ದೆಲ್ಲ ಸೇಮ್ ಸೀರೆ. ಡಿಫ್ರೆಂಟ್ ಕಲರ್ಸು ಅಂದರೆ ಪ್ಯಾಟ್ರನ್ ಅಂದರೆ ಏನು ಸ್ಲೀವ್ ಬರುತ್ತಲ್ಲ, ಅಂದರೆ ಬಾರ್ಡ್ರ್ ಬರುತ್ತಲ್ಲ, ಚೇಂಜ್ ಇತ್ತು ಅಷ್ಟೇ. ಸೊ ಸ್ವಲ್ಪ ಚೇಂಜ್ ಇತ್ತು ಅಷ್ಟೇ, ಅದು ಏನು ತುಂಬ ಇಲ್ಲ. ಅಮ್ಮ ನೋಡ್ತಿರ್ಬೋದು ಪರ್ಪಲ್ ಮತ್ತು ಏನು ಯಾವ ಕಲರ್ ಅದು ಪಿಸ್ತಾ ಗ್ರೀನ್ ಥರ ಅನಿಸುತ್ತೆ, ಆ ಕಲರ್ ಹುಟ್ಟಿದ್ರು ಅಮ್ಮ. ನಾನು ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲಿ ಹುಟ್ಟಿದ್ದೆ. ಸೊ ಅಕ್ಕ ಬಂದು ಗ್ರೀನ್ ಆ್ಯಂಡ್ ಪಿಂಕು, ಆಂಟಿದು ಪರ್ಪಲ್ ಆ್ಯಂಡ್ ಅದೊಂಥರ ತುಪ್ಪದ ಕಲರು ಚೆನ್ನಾಗಿತ್ತು. ಸೊ 4 ಡಿಸೈನು ಅಂದರೆ ಕಲರ್ಸು ತುಂಬ ಇಷ್ಟ ಆಗಿ ತೊಗೊಂಡ್ವಿ. ಸೊ ಬ್ಲ್ಯಾಕ್ ಆ್ಯಂಡ್ ರೆಡ್ಡು ನನಗೂ ನಿಜವಾಗ್ಲೂ ಕಣ್ಣು ಕುಗ್ತಾಯಿತ್ತು ತೊಗೋಬೇಕು ಅಂತ. ಸೊ ಇದನ್ನ ನಾನು ತೊಗೊಂಡಿದ್ದು ಬಂದು ಜಾನು ಮೇಕೋವರ್ ಅಂತ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಇದೆ ಮತ್ತು ಏನಂತಾರೆ ಯೂಟ್ಯೂಬ್ ಚಾನಲ್ಲು ಇದೆ. ನಾನು ನಮ್ಮ ಮನೇಲಿ ತುಂಬ ಹತ್ತಿರ ಜಾನು ಮೇಕೋವರ್ ಅವ್ರದ್ದು, ಅಲ್ಲೇ ಹೋಗಿ ತೊಗೊಂಡು ಬಂದಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ನಾನು ನಿಜ ಮಿಸ್ಟೇಕ್ ಏನು ಮಾಡ್ಕೊಂಡೆ ಅಂದರೆ ಒಂದೇ ಒಂದು ಫೋಟೋ ತೆಗೆಸ್ಕೊಳ್ಳಿಲ್ಲ ಆ ಸೀರೆ ಉಟ್ಟಾಗ. ಮತ್ತೆ ಉಡೋ ಮೂಡು ಇಲ್ಲ. ಅಂದರೆ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ, ಬಟ್ ಈ ಶೆಕೆಯಲ್ಲಿ ಆ ಸೀರೆ ಉಟ್ಕೊಂಡು ಫೋಟೋ ಹೊಡ್ಸ್ಕೊಳ್ಳೋ, ಅಂದರೆ ಆ ಸೀರೆ ಅಂತಲ್ಲ ಯಾವುದೇ ಸೀರೆ ಉಟ್ಕೊಂಡು ಫೋಟೋ ಹೊಡ್ಸ್ಕೊಳ್ಳೋ ಸಿಚುವೇಷನಲ್ಲಿ ನಿಜವಾಗ್ಲೂ ಇಲ್ಲ. ಸಿಕ್ಕಾಪಟ್ಟೆ ಶೆಕೆ. ಅದು ಅಲ್ಲದೆ ನಾವು ಇರೋದು ಫುಲ್ಲು ಟಾಪಲ್ಲಿ. ಹಾಗಾಗಿ ಅದು ಬಿಟ್ಟರೆ ಮದುವೆ ಟಾಪಿಕಿಗೆ ಬಂದರೆ, ಸೊ ಒನ್ ಡೇ ಮದುವೆ ಅಲ್ವಾ, ಬೆಳಿಗ್ಗೆ ನೈಟೆಲ್ಲ ಮಾಮೂಲಿ ಊಟ ಅಷ್ಟೇ. ನೆಂಟರು ಬಂದವ್ರನ್ನೆಲ್ಲ ಊಟ ಮಾಡಿಸಿದ್ರು. ಸೊ ಬೆಳಿಗ್ಗೆ ಆಗ್ತಿದ್ದಂಗೆ ಮಾಮೂಲಿ ಅವತ್ತಿನ ದಿನ ಏನಿರುತ್ತೆ ಅದೆಲ್ಲ ನಡೀತಾ ಬಂತು. ರಿಸೆಪ್ಷನ್ ಅನ್ನೋದನ್ನ ಮದುವೆ ಆದಮೇಲೆ ಇಟ್ಟರು. ಬಟ್ ನಾವಿರೋದಕ್ಕಾಗಲ್ಲ, ತುಂಬ ಲೇಟ್ ಆಗೋಗಿತ್ತು. ಅದು ಅಲ್ಲದೆ ನಾವು ರಿಟರ್ನ್ ಬೆಂಗಳೂರಿಗೆ ಹೋಗಬೇಕಿತ್ತು. ನಮ್ಮ ಬೆಳ್ಳಿಗೆ ಸಿಕ್ಕಾಬಟ್ಟೆ ಹುಷಾರಿಲ್ಲ. ಸೊ ಹಾಗಾಗಿ ಅವ್ನ ಮುಖನೇ ಸಿಕ್ಕಾಬಟ್ಟೆ ಸಪ್ಪೆ ಮಾಡ್ಕೋತಿದ್ದ. ಅದು ಅಲ್ಲದೆ ಈ ಊರಲ್ಲಿ ಟಮಟೆ ಎಲ್ಲ ಸೌಂಡ್ ಮಾಡ್ತಾರಲ್ಲ, ಅಂದರೆ ಮದುವೆ ಟೈಮಲ್ಲಿ ವಾಲ್ಗ ಊದೋರೆಲ್ಲರೂ ಇರ್ತಾರಲ್ಲ, ಅವ್ರ ಪಕ್ಕನೇ ಇದ್ವಿ ನಾವು. ಅಂದರೆ ಮುಂದೆಗಡೆ ಸ್ಪೇಸ್ ಇರಲ್ಲ, ತುಂಬ ಜನ ಕೂತ್ಕೊಬಿಟ್ಟಿದ್ರು. ಹಾಗಾಗಿ ಸಿಕ್ಕಾಬಟ್ಟೆ ಅಳ್ತಾ ಇದ್ದ ಸೌಂಡ್ಗೆ. ಅಮ್ಮ ಈಚೆನೇ ಎತ್ಕೊಂಡು ನಿಂತಿದ್ರು. ಅದಾದಮೇಲೆ ನನ್ನ ಹಸ್ಬೆಂಡ್ ಎತ್ಕೊಂಡು ನಿಂತಿದ್ರು. ಸೊ ಈ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಅವ್ರು ಈಚೆ ನಿಂತಿದ್ದಾಗ ಅಕ್ಷತೆ ಕಾಳನ್ನ ಕೊಡೋದಕ್ಕೆ ಕೊಟ್ಟರು. ನಾನು ಒಂದು ಕಡೆ ಸೈಡ್ ಕೊಟ್ಕೊಂಡು ಬಂದೆ. ಸೊ ಇಲ್ಲಿ ನೋಡಿ, ನಾನು ಹತ್ರದಿಂದ ಕಂಡಿರೋದು ಅಂದರೆ ಇದೊಂದೇ ಕ್ಲಿಪ್ಪಿಂಗಲ್ಲಿ ಅನಿಸುತ್ತೆ. ಸೊ ಅದಾದಮೇಲೆ ಸೆಲ್ಫಿ ವೀಡಿಯೋನ ಮಾಡಿಕೊಂಡೆ. ಸೊ ಅಕ್ಷತೆ ಕಾಳನ್ನ ಎಲ್ಲರೂ ತೊಗೊಂಡ್ರು, ನಾನು ಕೂಡ ತೊಗೊಂಡು. ಅದಾದಮೇಲೆ ಈ ಚೌಟ್ರಿನ ಬಂದು ಅಂಬರೀಷ್ ಕಟ್ಸಿದ್ದು ಅಂತ ಹೇಳ್ತಾಯಿದ್ರು ನಮ್ಮ ಅತ್ತೆ ಮತ್ತು ನಮ್ಮ ಹಸ್ಬೆಂಡ್ ಎಲ್ಲ. ಸೊ 30 ವರ್ಷ ಹಳೇದು, ಅಂದರೆ 30ಕ್ಕಿಂತ ಜಾಸ್ತಿ ಅನಿಸುತ್ತೆ. ಅವ್ರು ಅಂಬರೀಷ್ ಅವ್ರು ಕಟ್ಸಿದ ಚೌಟ್ರಿ ಇದು ಅಂತ ಹೇಳ್ತಾಯಿದ್ರು. ಸೊ ಇದೊಂದು ಮತ್ತು ನಮ್ಮಮ್ಮರು ಗಾರ್ಮೆಂಟ್ಸಿಗೆ ಅಂದರೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಸೊ ಅದು ಬಂದು ರವಿಚಂದ್ರನ್ ಅವರು ಜಾಗ ಅಂತೆ. ಫುಲ್ ಆ ಸರೌಂಡಿಂಗ್ ಏನು ನಮ್ಮಮ್ಮವ್ರು ಕೆಲಸ ಮಾಡ್ತಾರೆ, ಸರೌಂಡಿಂಗ್ ಎಲ್ಲ ಆಲ್ಮೋಸ್ಟ್ ರವಿಚಂದ್ರಂದೇ ಅಂತ ಇದ್ದಿದ್ದು. ಸೊ ಈಗ ರವಿಚಂದ್ರಂದು ಆಗಿಲ್ಲ ಅಷ್ಟೇ. ಸೊ ಅದಾದಮೇಲೆ ನಮ್ಮ ಅಕ್ಕ ಧಾರೆ ಹೋಯಿದ್ರು. ಸೊ ಇವ್ರಿಗೆ ಗೊತ್ತಿರುತ್ತೆ, ನಾವು ಹಳೆ ವಿಡಿಯೋದಲ್ಲಿ ನೋಡಿರ್ತೀರಲ್ಲ, ನಮ್ಮ ಇನ್ನೊಬ್ಬರು ಆಂಟಿಯವರ ಮಕ್ಕಳಿಬ್ಬರು. ಸೊ ಧಾರೆ ಹೋಯ್ದ್ಬಿಟ್ಟು ಬಂದುಬಿಟ್ರು, ಇಲ್ಲಿ ಯಾರೋ ಗೊತ್ತಿಲ್ಲ. ಸೊ ನಾನು ಮತ್ತು ನನ್ನ ಹಸ್ಬೆಂಡು ಧಾರೆ ಹೊಯ್ಯೋಕ್ಕೆ ಅಂತ ನಿಂತಿದ್ವಿ. ಹೇಳ್ಬೇಕು ಅಂದರೆ ನಾನು ನನ್ನ ಹಸ್ಬೆಂಡು ಫಸ್ಟ್ 2ನೇ ಧಾರೆ ಅನಿಸುತ್ತಿದ್ದು ಹೋಯ್ತಾ ಇರೋದು. ಸೊ ನಾವು ಯಾವ ಮದುವೆಗೂ ಅಂದರೆ ತುಂಬ ಕಮ್ಮಿ ಮದುವೆ ಅಟೆಂಡ್ ಮಾಡಿರೋದು. ಸೊ ಧಾರೆ ಅಂದರೆ ರಿಸೆಪ್ಷನ್ಗೆ ಹೊಟ್ಟೋಗ್ತಿದ್ವಿ, ಧಾರೆಗೆ ಹೋಗ್ತಾ ಇರಲಿಲ್ಲ. ಫಸ್ಟು ಒಂದು ಧಾರೆ ಒಯ್ದಿದ್ದು ಅಂತ ಅಂದರೆ ಇಲ್ಲ ಫಸ್ಟ್ನೇ ಧಾರೆನೇ ಇದು ಅನಿಸುತ್ತೆ. ಒಂದು ಮಿಸ್ ಆಗಿತ್ತು. ಬಟ್ ಇದು ನಾನು ನನ್ನ ಹಸ್ಬೆಂಡು ಫಸ್ಟು ಹೋಗ್ತಾ ಇರೋ ಫಸ್ಟ್ನೇ ಧಾರೆ.
ನಿಜವಾಗ್ಲೂ 6 ವರ್ಷ ಆಯಿತು. 6 ವರ್ಷದಲ್ಲಿ ಫಸ್ಟ್ ಟೈಮ್ ದಾರೆ ಒಯ್ತಾ ಇದ್ದೀನಿ ನೋಡಿ. ಅಮ್ಮ ದೇವರೇ, ನಾನು ನನ್ನ ಹಸ್ಬೆಂಡು ಇನ್ನೇನು ದಾರೆ ಒಯ್ಯೋಕ್ಕೆ ಚೊಂಬಿಟ್ಕೋಬೇಕು ಅಷ್ಟೊತ್ತಿಗೆ ಆಲ್ರೆಡಿ ಗಂಡಿನ ಕಡೆಯವರೊಬ್ಬರು ಪಕ್ಕದ ನೆಂಟರು ಬಂದುಬಿಟ್ರು. ಅದಾದಮೇಲೆ ಈ ಕಡೆ ಹುಡುಗಿರು ಅಂದರೆ ನಮ್ಮ ತಂಗಿ ಫ್ರೆಂಡ್ಸು, ಆಗ ನಾವು ಒಯ್ದುಬಿಟ್ಟು ಹೋಗ್ಬಿಡ್ತೀವಿ ಬಿಡಿಯಕ್ಕ ಅಂತ ಅಂದ್ಬಿಟ್ರು. ಸೊ ಮತ್ತೆ ಅವ್ರಿಗೆ ಬಿಟ್ಬಿಟ್ಟೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಇಬ್ಬರೇ ಅಲ್ವಾ, ಇನ್ಯಾರೂ ಇರಲಿಲ್ಲ ಪಕ್ಕದಲ್ಲಿ, ಅಂದರೆ ತಳ್ಳಾಡ್ಕೊಂಡು ಚೊಂಬು ಕಿತ್ಕೊಳ್ಳೋ ಅಂತಾರು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಎತ್ಕೊಂಡ್ರು, ನಾನು ನನ್ನ ಹಸ್ಬೆಂಡು ಫಸ್ಟ್ ದಾರೆ ಒಯ್ತಾ ಇದ್ದೀವಿ. ಅಪ್ಪ ದೇವ್ರೆ, ಇಷ್ಟು ದಿನ ನಿಜವಾಗ್ಲೂ ಅಂದ್ಕೋತಾ ಇದೆ, ಅಂದರೆ ಇದೇ ಫಸ್ಟು. ನನ್ನ ತಂಗಿ ಮದುವೆಲೇ ಒಯ್ಬೇಕಿತ್ತು. ಸೊ ಹಾಗಾಗಿ ತಂಗಿ ಮದುವೆಲಿ ದಾರೆನ ಒಯ್ದು ಅದಾದಮೇಲೆ ಬಂದ್ವಿ. ಇದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಕ್ಕಂಗೆ ಕೊಟ್ಟಿದ್ದೆ. ಸೊ ನಮ್ಮ ಅಕ್ಕ ವೀಡಿಯೋ ಮಾಡಿಕೊಟ್ಲು. ಆನಂತರ ಯಾರು ಕಾಣೆ ಲೆಕ್ಕ ಇಲ್ಲ, ಒಳ್ಳೆ ಕಲರ್ಗಳು ಚೆನ್ನಾಗಿ ಕಾಣ್ತಾವೆ ಎಲ್ಲ. ಕಲರ್ ಅಚ್ಚು ಹಾಯ್ ಮಾಡು, ಅಚ್ಚು ಇಲ್ಲಿ ಹಾಯ್ ಮಾಡು. ಹಾಯ್ 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 ಇಲ್ಲ ನೋಡೋಣ, ನಿಂತ್ಕೋ ಪಕ್ಕದಲ್ಲಿ. ತೆಗ್ದೆ ಆಂಟಿ ನಿಂತ್ಕೋ ಪಕ್ಕದಲ್ಲಿ, ಬತ್ತೀಯ ಏನಂತೆ? ಈಗ ಊಟಕ್ಕೆ ಬಂದು ಕೂತ್ಕೊಂಡ್ವಿ. ಸೊ ನಾವು ಭದ್ರಾವತಿಲಿ ಇದ್ದವರು ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ, ಅಂದರೆ ಈಗ ಇರೋರು ಅಂದರೆ ನಮ್ಮ ಚಿಕ್ಕಪ್ಪ, ನಮ್ಮ ಆಂಟಿ ಎಲ್ಲ ಬಂದಿದ್ರು. ಸೊ ಅವರೆಲ್ಲ ಒಂದು ಲೈನಲ್ಲಿ ಕೂತ್ಕೊಬಿಡೋಣ ಅಂತ ಸ್ಕೆಚ್ ಹಾಕಿದ್ವಿ. ಬಟ್ ಲಾಸ್ಟಲ್ಲಿ ಜಾಗನೇ ಸಾಕಾಗಲಿಲ್ಲ. ಅದಾದಮೇಲೆ ಜಾಗ ಸಾಕಾಗಲಿಲ್ಲ ಅಂತ ಈ ಕಡೆಗೆ ಬಂದ್ವಿ. ಅದಾದಮೇಲೆ ಜರಿಕಂಡೆಲ್ಲ ಕೂತ್ಕೊಬಿಟ್ರು. ಸೊ ಅಷ್ಟೇ. ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ಇರಲಿಲ್ಲ, ಅಂದರೆ ಟೈಮ್ ಆಗೋಗಿತ್ತು, ಊರಿಗೆ ಬೇರೆ ಹೋಗಬೇಕಿತ್ತು, ಮತ್ತು ಬೆಳ್ಳಿಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಭದ್ರಾವತಿಯಿಂದ ಬಂದಿದ್ರಲ್ಲ ಎಲ್ಲರನ್ನೂ ಕರ್ಕೊಂಡು ಒಂದು ರೌಂಡ್ ಗಿಡಕ್ಕೆ ಬಂದ್ವಿ. ಓಮಿಂದಿಲಿ ನಮ್ಮ ಅತ್ತೆ ಮತ್ತು ನಮ್ಮ ಆಂಟಿ ಮಕ್ಕಳು ಅಂದರೆ ನಮ್ಮ ಅಕ್ಕದೀರು. ಸೊ ಅವರೆಲ್ಲ ಬಂದು ಒಂದೊಂದು ಎಣ್ಣೀರು ಕುಡ್ಕೊಂಡು, ಒಂದು ಲೋಟ ಟೀ ಕುಡ್ಕೊಂಡು 1-2 ನಿಮಿಷ ಕೂತಿದ್ದು ಹೊರಟರು. ಸೊ ಅವ್ರು ಹೊರಟಿ ಒಂದು 5-10 ನಿಮಿಷ ಬಿಟ್ಕೊಂಡು ನಾವು ಕೂಡ ಹೊರಟ್ವಿ. ಸೊ ಯಾರೆಲ್ಲ ವೀಡಿಯೋಸ್ನ ಇಲ್ಲಿವರೆಗೂ ನೋಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನಗೆ ವಿಡಿಯೋ ಮಾಡಿದ್ದಕ್ಕೆ ಸರ್ಸಕ್ಕೂ ಕೂಡ ಥ್ಯಾಂಕ್ ಯು. ಹಾಗೆ ವಿಡಿಯೋ ನೋಡ್ತಿರೋರ್ಗೂ, ನನಗೆ ರೆಗ್ಯುಲರಾಗಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾರೆ ವಿಡಿಯೋನ ಅಂತ ಗೊತ್ತಿರಲಿಲ್ಲ. ಸೊ ನಾನು ಭದ್ರಾವತಿಗೆ ಹೋದಾಗ ಅಪ್ಪಿ ಅಕ್ಕ ಹೇಳ್ತು, ಅಂದರೆ ನೀನು ವಿಡಿಯೋನ ಕಂಪ್ಲೀಟಾಗಿ ನೋಡ್ತೀನಿ, ನಾನು ಫುಲ್ ನೋಡ್ತಿದ್ದೀನಿ ಅಂತ. ಸೊ ಅವರಿಗೆ ಒಂದು ಅಂದರೆ ತುಂಬ ಟೆನ್ಷನ್ ಕೊಟ್ಟಿರೋಂಥ ವಿಡಿಯೋ ಯಾವುದು ಅಂದರೆ, ಸರ್ ನಾನು ಒಂದ್ಸಲ ಒಡವೆ ಕಳ್ಕೊಂಡಿದ್ನಲ್ಲ, ಸೊ ಅದು ವಿಡಿಯೋನ ಫುಲ್ಲು ಸ್ಟೋರಿ ಹೇಳಾದ್ಮೇಲೆ ಸಿಕ್ಕಿದ ಟಾಪಿಕ್ನ ಹೇಳಿದ್ದೆ. ಹಾಗಾಗಿ ಅಕ್ಕ ನನಗೆ ಅದು ಸಿಕ್ಕಾಬಟ್ಟೆ ತಲೆ ಕೆಡಿಸ್ಬಿಡ್ತು. ನಾನು ಫುಲ್ ಓಡಿಸ್ಬಿಟ್ಟು ನಂತರ ಸಿಗ್ತಾ ಇಲ್ವಾ ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡು ಅದಾದಮೇಲೆ ಬಂದು ಫಸ್ಟಿಂದ ವೀಡಿಯೋ ನೋಡಿದೆ ಅಂತ ಅಂತು. ಸೊ ಪಾಪು ಇದೆಯಲ್ಲ ರೆಗ್ಯುಲರಾಗಿ ನೋಡ್ತಾ ಇರ್ತೀನಿ ಹಾಕ್ದಂಥ ವೀಡಿಯೋಗಳನ್ನ ಅಂತ ಅಂತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಸೊ ನೀನು ಹಾಗೆ ಸಪೋರ್ಟ್ ಮಾಡು ಅಂತ ಕೇಳ್ಕೊತೀನಿ. ಹಾಗೆ ಸರ್ಸಕ್ಕ ಕೂಡ ಅಷ್ಟೇ, ಅವರು ಕೂಡ ಡೈಲಿ ನೋಡ್ತೀನಿ, ನೀನು ವೀಡಿಯೋಗಳನ್ನೆಲ್ಲ ನೋಡ್ತೀನಿ ಅಂತ ಅಂತು. ಥ್ಯಾಂಕ್ ಯು. ಅವ್ರು ನಮ್ಮ ಮನೆಗೆ ಬಂದಿದ್ದಕ್ಕೂ ಥ್ಯಾಂಕ್ ಯು. ಎಲ್ಲರೂ ಅಷ್ಟೇ, ಯಾರ್ಯಾರೆಲ್ಲ ನಮ್ಮ ಮನೆಗೆ ಬಂದಿದ್ರಲ್ಲ, ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಬೆಳಿಗ್ಗೆ ನಾನು ಕರೆದಿದ್ದ ತಕ್ಷಣವೇ ಬಂದರು. ಹಾಗಾಗಿ ಆ ಮದುವೆ ಎಲ್ಲ ಮುಗೀತು. ಸೊ ಮದುವೆ ಮುಗಿದ್ಮೇಲೆ ಇರೋದಕ್ಕಾಗಲಿಲ್ಲ. ರಿಸೆಪ್ಷನ್ಗೆ ಅವರು ಅಂದರೆ ಡ್ರೆಸ್ನ ಚೇಂಜ್ ಮಾಡೋದಕ್ಕೆ ಹೋಗಿದ್ರು, ಸ್ಯಾರಿ ಎಲ್ಲ. ನಮಗೆ ಒಂದು ನೆಕ್ಸ್ಟ್ ಬೆಳಿಗ್ಗೆನೇ, ಅಂದರೆ ಬೆಳಿಗ್ಗೆ ಎಲ್ಲರೂ ಕೆಲ್ಸಕ್ಕೆ ಹೋಗಬೇಕು, ಅದಕ್ಕೆ ನೈಟೇ ಹೋಗಿಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ದಾರಿ ಮುಗಿತಿದ್ದಕ್ಕೆ ಊಟ ಎಲ್ಲ ಮಾಡ್ಕೊಂಡು ಆಲ್ಮೋಸ್ಟ್ ತುಂಬ ಟೈಮ್ ಆಗೋಗಿತ್ತು. ನಾನು ಮತ್ತೆ ಇವ್ರನ್ನೆಲ್ಲರನ್ನ, ಅಂದರೆ ನಮ್ಮ ಫ್ಯಾಮಿಲಿಲಿ ಏನೇನು ಭದ್ರಾವತಿಯರೆಲ್ಲ ಇದ್ರು ಗೊತ್ತಿರೋರು, ಅಂದರೆ ನನ್ನ ಫ್ಯಾಮಿಲಿನೇ ಹಾಕ್ತಾರೆ, ಗೊತ್ತಿರೋರು ಅಂದಮೇಲೆ, ಸಂಬಂಧಿಕರು ಅಂದಮೇಲೆ. ಹಾಗಾಗಿ ಅವ್ರನ್ನ ಮದುವೆಗೆ ಅಂದರೆ ನೈಟ್ ಕರ್ಕೊಬಂದು ಅಥವಾ ಬೆಳಗ್ಗೆ ಬಂದು ರೆಡಿ ಮಾಡಿಸಿ ಒಂದೇ ಸಲ ಕಳಿಸ್ಬಿಟ್ರೆ ನನಗೆ ನಿಜವಾಗ್ಲೂ ಸಮಾಧಾನ ಆಗಲಿಲ್ಲ. ಎಲ್ಲರನ್ನೂ ಕರೆದೆ, ಬನ್ನಿ ಹೋಗ್ರಂತೆ ಬನ್ನಿ ಅಂತ. ಸೊ ಎಲ್ಲ ಬಂದಾದಮೇಲೆ ಶರ್ಬತ್ ಮಾಡೋದಕ್ಕೆ ನಮ್ಮ ಅತ್ತೆ ಮುಂಚೆನೇ ಹೋಗಿದ್ರು. ಸೊ ಅವರು ಸಕ್ಕರೆ ಎಲ್ಲ ನೆನೆ ಹಾಕ್ಬಿಟ್ಟು ಕೊಟ್ಟಿದ್ರು. ಅಂದರೆ ಬರೀ 3 ನಿಂಬೆಹಣ್ಣು ಇತ್ತಂತೆ, ಗೊತ್ತಿಲ್ಲ. ಸೊ ನಾನು
ಏನು ಅಂದ್ಕೊಂಡಿದ್ದೆ ಅಂತ ಅಂದರೆ, ಸೊ ತುಂಬ ದೂರದಿಂದ ಬರ್ತಾರೋ ಇಲ್ವೋ ಹೊರಟೋಗ್ಬಿಡ್ಬೋದು ಅಂತ ಅಂದ್ಕೊಂಡು 3 ನಿಂಬೆಹಣ್ಣು ಸಾಕು ಅಂತ ಅಂದ್ಕೋತೀನಿ ಅಂತ ಅಂದೆ. ಸೊ ಅದಕ್ಕೆ ಮತ್ತೆ ನಿಂಬೆಹಣ್ಣು ತರೋದಕ್ಕೆ ಹೋಗಿರಲಿಲ್ಲ. ಅದಾದಮೇಲೆ ಇಲ್ಲಿ ಕರೆದೆ, ಎಲ್ಲರೂ ಬರೋದಕ್ಕೆ ಒಪ್ಕೊಂಡ್ರು. ಸೊ ಅದಾದಮೇಲೆ ಏನು ಮಾಡಿದ್ವಿ ಅಂದರೆ, ಸರ್ಬತ್ತಿಗೆ ಎಷ್ಟಾಗುತ್ತೋ ಅಷ್ಟು ಸರ್ಬತ್ತು ಮಾಡಿಬಿಟ್ಟು ಮಿಕ್ಕಿದ್ದು ಮ್ಯಾಂಗೋ ಜ್ಯೂಸ್ನೇ ತೊಗೊಬಂದ್ಬಿಡು ಅಂತ ಅಂದೆ. ಸೊ ಮ್ಯಾಂಗೋ ಜ್ಯೂಸ್ ಅಲ್ಲ, ಮಿರಿಂಡಾ ಅನಿಸುತ್ತೆ, ಯಾವ ತಂದಿರೋ ಕ್ಲೀನಾಗಿ ಕನ್ಫ್ಯೂಸ್, ಮ್ಯಾಂಗೋನೇ ತಂದಿದ್ದು. ಸೊ ಮ್ಯಾಂಗೋ ಜ್ಯೂಸ್ನ 2 ಲೀಟ್ರ್ ತೊಗೊಂಬಂದರು. ಸೊ ಅದಾದಮೇಲೆ ಒಂದ್ಸಲ 1 ರೌಂಡ್ ಆಲ್ರೆಡಿ ಕೊಟ್ಬಿಟ್ಟಿದ್ದೆ ಸರ್ಬತ್ನ, ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ. ಇನ್ನೊಂದು 3-4 ಜನ ಉಳ್ಕೊಂಡಿದ್ರು. ಸೊ ಅವ್ರಿಗೆಲ್ಲ ಏನು ಮಾಡಿದೆ, ಮತ್ತೆ ಮ್ಯಾಂಗೋ ಜ್ಯೂಸ್ನ ಹಾಕ್ಕೊಟ್ಟೆ. ಸೊ ಎಲ್ಲ ಕುಡಿದ್ರು. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ನಿಜವಾಗ್ಲೂ ಪೇಷನ್ಸ್ ಇರಲಿಲ್ಲ, ಯಾಕೆಂದರೆ ಬೆಳ್ಳಿಗೂ ಹುಷಾರಿಲ್ಲ, ಮತ್ತು ಅವರೆಲ್ಲ ಬಂದಿರೋ ಖುಷಿ ಒಂಥರ ನನಗೆ. ಸೊ ಎಲ್ಲ ಪಟ ಮಾಡಿ ಕೊಟ್ಟೆ. ಅದಾದಮೇಲೆ ಅವ್ರ ಹುಡುಗ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಭದ್ರಾವತಿಗೆ ಹೋಗಬೇಕಿತ್ತು ಕೆಲವರು. ಅದಾದಮೇಲೆ ಇನ್ನು ಕೆಲವರು ಬೆಂಗಳೂರಿಗೆ ಬರಬೇಕಿತ್ತು. ಹಾಗಾಗಿ ವೀಡಿಯೋಗಳೇನು ಮಾಡ್ಕೊಳ್ಳಿಲ್ಲ. ಸೊ ಅಲ್ಲಿಂದ ಅವರೆಲ್ಲ ಅವ್ರವ್ರಿಗೆ ರೆಡಿಯಾಗಿ ಹೊರಟರು. ಭದ್ರಾವತಿಯಿಂದ ಓಮಿನಿಲ್ಲಿ ಬಂದಿರಲ್ಲ, ಮತ್ತೆ ನಮ್ಮ ಅಕ್ಕ, ನಮ್ಮ ಆಂಟಿ ಅವರೆಲ್ಲರನ್ನೂ ಫೋರ್ಸ್ ಮಾಡಿ ನಮ್ಮ ಆಂಟಿ ಮನೆಗೆ ಅಂದರೆ ನಮ್ಮ ಆಂಟಿ ಕರ್ಬಿಟ್ಟು ಹೋಗಿದ್ರು. ಹಾಗಾಗಿ ಬನ್ನಿ ಅಂತ ಅಂದ್ಬಿಟ್ಟು ಅಲ್ಲಿಗೂ ಕೂಡ ಕರ್ಕೊಂಡು ಹೋಗಿದ್ವಿ. ಕರ್ಕೊಂಡೋಗಿ ಅಲ್ಲೂ ಕೂಡ ಎಣ್ಣೀರು ಕುಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೊರಟರು. ಅಂದರೆ ತುಂಬ ಹೊತ್ತು ಕೂತ್ಕೊಳ್ಳಿಲ್ಲ, ಒಂದು ಅರ್ಧ ಗಂಟೆ ಅಂತ ಕೂತ್ಸುತ್ತೆ. ಟೀ ಕುಡಿದ್ಬಿಟ್ಟು ಅಂದರೆ ಮೊದಲು ಎಳ್ನೀರು ಕಿತ್ಕೊಬಂದ್ರೆ ಎಳ್ನೀರು ಕುಡಿದು ಸ್ವಲ್ಪ ಇನ್ನೇನು ಹೊರಡೋ ಮುಂಚೆ ಟೀ ಕುಡ್ಕೊಂಡು ಹೊರಟರು. ಅಷ್ಟೇ ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಥಿಂಕ್ ನನಗೆ ಆವಾಗಲೇ ಹೇಳ್ದಾಗೆ ತುಂಬ ಖುಷಿ ಅನಿಸೋದು ಅಂದರೆ 4 ಜನನ ನನ್ನ ಮನೆಗೆ ಕರೆದು, ಈ ಮನೆಗೆ ಕರೆದ್ರೂ ತುಂಬಾ ಖುಷಿ ಆಗುತ್ತೆ. ಅಂದರೆ ನಿಜವಾಗ್ಲೂ ಖುಷಿ, ನಿಜವಾಗ್ಲೂ ಸುಳ್ಳು ಅಂತ ನಿಜವಾಗ್ಲೂ ಬರೋಲ್ಲ. ಇಲ್ಲಿ ಬಂದು ಕರೆದು ಈ ಮನೆಗೆ ಬಂದಿದ್ದು, ಊಟ ಮಾಡಿಕೊಂಡು ತಿಂದ್ಕೊಂಡು ಖುಷಿಯಾಗುತ್ತೆ. ಅದು ಅಲ್ಲದೆ ನಮ್ಮ ಅತ್ತೆ ಮನೆ ಅಂದರೆ ಈಗ ಒಂದು ಲೆಕ್ಕಕ್ಕೆ ನನ್ನ ಮನೆ ಅಂತ ಬಂದರೆ ನಮ್ಮ ಅತ್ತೆ ಮನೆಯೇ ಬರುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಯಾರೂ ಬಂದಿರಲಿಲ್ಲ. ಅಲ್ಲೆಲ್ಲ ಬಂದು ಇದ್ದು ಖುಷಿಯಿಂದ ಹೋಗಿದ್ದಕ್ಕೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಎಸ್ಪೆಷಲಿ ಹೇಳಬೇಕು ಅಂದರೆ ನಮ್ಮಕ್ಕ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಆಂಟಿ ಇವ್ರು ಯಾರೂ ಬಂದಿರಲಿಲ್ಲ. ನಿಜವಾಗ್ಲೂ ನಮ್ಮ ತಮ್ಮದಿರು ಬಿಟ್ಟರೆ ಯಾರೂ ಬಂದಿರಲಿಲ್ಲ. ತುಂಬ ಬೇಜಾರಾಗ್ತಿತ್ತು. ಹಬ್ಬಗಳಲ್ಲಿ ಕರೀತಿದ್ದೆ, ಬರ್ತಿರಲಿಲ್ಲ. ಈಗ ಬಂದಿದ್ದು ನಿಜವಾಗ್ಲೂ ಖುಷಿ ಆಯಿತು. ಅಂದರೆ ಹಬ್ಬಕ್ಕೆ ಬಂದು ಹಿಂಗೆ ಹೊಂಟೋಗೋರು ಇರ್ತಿರಲಿಲ್ಲ. ಅಂದರೂ ಇಲ್ಲಿ ಬೆಂಗಳೂರಲ್ಲಾದರೆ ಎಷ್ಟು ಜನ ಕರೆದು ಊಟ ಮಾಡಿಸಿ ಅಲ್ಲೇ ಕಳಿಸ್ಬಿಡ್ಬೇಕು, ಅಂದರೆ ಇಟ್ಕೊಳ್ಳೋಕೆ ಜಾಗ ಆಗಲ್ಲ ಇಲ್ಲಿ. ಯಾಕೆಂದರೆ ಮನೆ ತುಂಬ ಚಿಕ್ಕದಿರುತ್ತೆ ಬೆಂಗಳೂರು ಕಡೆ ನಾವು ಮನೆ ಇರೋದು. ಅಂದರೆ ಊರ ಕಡೆ ಆದರೆ ದೊಡ್ಡ ಹಾಲಿರುತ್ತೆ, ರೂಮ್ಗಳಿರುತ್ತೆ, ಅಡುಗೆ ಮನೆಯೂ ದೊಡ್ಡದಾಗಿರುತ್ತೆ. ಅಂದರೆ ಅಡುಗೆ ಮನೆ ಆವಾಗಿನವು ಅಂದರೆ ನಮ್ಗೆ ಹಾಲೇ ಸಾಕಾಯಿತು, ಹಾಲು ಮತ್ತು ರೂಮೇ ಸಾಕಾಯಿತು. ಆರಾಮಾಗಿ ಮನಿಕೊಂಡ್ವಿ. ಅದೊಂಥರ ಖುಷಿ. ನಮ್ಮ ಆಂಟಿ ಮನೆಯೂ ಅಷ್ಟೇ ತುಂಬ ದೊಡ್ಡದಾಗಿದೆ. ನಮ್ಮ ಅಜ್ಜಿ ಮನೆಯೂ ಕೂಡ ಆರಾಮಾಗಿ ಹಾಲಲ್ಲೇ ಮನಿಕೊಡ್ಬೋದು ಎಲ್ಲರೂ. ಅದಕ್ಕೋಸ್ಕರ ಸೊ ಊರಲ್ಲಿ ಏನೋ ಒಂಥರ ಚೆಂದ ಅಂತ ಅನಿಸುತ್ತೆ ನನಗೆ. ಸೊ ಖುಷಿ ಆಗುತ್ತೆ ಜಾಸ್ತಿ. ಸೊ ಇಲ್ಲಿವರೆಗೂ ವೀಡಿಯೋಸ್ನ ಇದು ಇಗ್ನೋರ್ ಮಾಡಿ. ಇದು ನಮ್ಮ ಅಮ್ಮಂದು ನೈಟಿ. ನಮ್ಮಮ್ಮ ಅಡುಗೆ ಮಾಡಿದಾಗೆಲ್ಲ ಒಂದು ಸ್ವಲ್ಪ ಕೈಯೆಲ್ಲ ಹಿಂಗೆ ಮಾಡ್ಕೊಬಿಟ್ಟಿರ್ತಾರಲ್ಲ, ಅದಕ್ಕೆ ಅಲ್ಲಿ ನೇತಾಕ್ಬಿಟ್ಟು ಹೊಂಟೋಗ್ತಾರೆ ಸ್ವಲ್ಪ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿವರೆಗೂ ಯಾರೆಲ್ಲ ನೋಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.